ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಅಕ್ಕಿ ಮತ್ತು ಬೇಳೆ ಜೊತೆಗೆ ಏನೆಲ್ಲ ಪದಾರ್ಥ ಹಾಕಿ ಬೇಯಿಸ್ತೀನಿ ಅಂತ ಒಮ್ಮೆ ನೋಡೋಣ. ಮೊದಲಿಗೆ ನಾನು ಬೀನ್ಸು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟು, ಟೊಮೊಟೊ, ಶೇಂಗಾ, ಆಲೂಗೆಡ್ಡೆ, ತೊಗರಿಬೇಳೆ ಇದನ್ನು 2 ಅವರ್ಸ್ ನಾನು ನೀರಲ್ಲೇ ನೆನೆಸಿಟ್ಟಿದ್ದೀನಿ. ಮತ್ತು ಅಕ್ಕಿ, ಅರ್ಧ ಗ್ಲಾಸ್ ಅಕ್ಕಿಗೆ ನಾನು ಸಮ ಪ್ರಮಾಣದಲ್ಲೇ ನಾನು ಬೇಳೆ ತೊಗೊಂಡಿದ್ದೀನಿ. ಈಗ ನಾನು ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ನಾನು ಬೇಯಿಸ್ಕೊಳ್ತೀನಿ. ಈಗ ನಾನು ಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಮೊದಲಿಗೆ ಬೀನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ, ಕ್ಯಾರೆಟು ಮತ್ತು ಟೊಮೊಟೊ, ಮತ್ತು ನಾನು ನೀರಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು. ನೆಕ್ಸ್ಟು ನಾನು ಇಲ್ಲಿಗೆ 6 ಗ್ಲಾಸ್ ನೀರು ಸೇರಿಸ್ಕೊಳ್ತೀನಿ ನಾನು. ಈಗ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು 3 ವಿಷಿಲ್ ಮಾಡ್ಕೊಳ್ತೀನಿ. ಈ 3 ವಿಷಿಲ್ ಆಗೋಷ್ಟರಲ್ಲಿ ನಾನು ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ನಾನು 1 ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿದ್ದೀನಿ, ಮತ್ತು ಇಷ್ಟು ಹುಣಸೆ ಹುಳಿನ ನೀರಿನಲ್ಲಿಟ್ಟಿದ್ದೀನಿ, ಮತ್ತು ಸ್ವಲ್ಪ ನಾನು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಬಟಾಣಿ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಶೇಂಗಾ ಸಹ ನಾನು ಹಾಕಿರೋದ್ರಿಂದ ಇಷ್ಟು ಬಟಾಣಿ ಸಾಕಾಗುತ್ತೆ. ಈಗ 3 ವಿಷಿಲ್ ಆಗಿದೆ, ಓಪನ್ ಮಾಡಿ ಒಮ್ಮೆ ನೋಡೋಣ ಹೇಗಾಗಿದೆ ಅಂತ. ನೋಡಿ ಹೇಗಾಗಿದೆ ಅಂತ. ಇದಕ್ಕೆ ನೀರು ಎಷ್ಟು ಬೇಕು ಇಲ್ಲಿಗೆ ಕರೆಕ್ಟಾಗಿ ಆಗಿದೆ, ಮತ್ತು ಎಲ್ಲ ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮೊದಲಿಗೆ ಬಾಣಲಿಗೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ನಾನು ಒಟ್ಟಿಗೆ ಬೇಯಿಸಿಲ್ಲ, ಈಗ ಫ್ರೈ ಮಾಡಲಿಕ್ಕಷ್ಟೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಹುಣಸೆ ಹುಳಿ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನು ಬಿಸಿಬೇಳೆ ಬಾತ್ ಪೌಡ್ರನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿ. ಈಗ ಇಲ್ಲಿಗೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೀರು ಸೇರಿಸಿ ಒಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ಅಕ್ಕಿ ಬೇಳೆ ಬೇಯಿಸುವಾಗಲೇ ಅದರಲ್ಲಿ ನೀರಿನ ಅಂಶ ತುಂಬಾ ಇದೆ. ಇಲ್ಲಿ ಎಷ್ಟು ಬೇಕು ಅಂತ ಸೇರಿಸ್ಕೊಳ್ಳುವಾಗ ನೋಡ್ಕೋಬೇಕು. ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ನಾನು ಬೇಯಿಸಿಟ್ಕೊಂಡಿದ್ದಂತಹ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದು ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಕುದಿ ಬಂದರೆ ಸಾಕಿದು. ನಾನು ಈ ಮಸಾಲೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲೂ ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬೇಯಿಸಿಟ್ಕೊಂಡಿದ್ದಂತಹ ಬೇಳೆ ತರಕಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಸ್ವಲ್ಪ ಬಿಸಿ ಮಾಡೋಣ, ಆದರೆ ಇದೇನು ಕುದಿಯೋ ಅವಶ್ಯಕತೆ ನೆಕ್ಸ್ಟ್ ಏನು ಇರೋದಿಲ್ಲ.
ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಈಗ ಇದು ರೆಡಿಯಾಗಿದೆ. ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಬಿಸಿಬೇಳೆಬಾತು ರೆಡಿಯಾಗಿದೆ. ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಈಗ ಬಿಸಿಬೇಳೆಬಾತ್ ಜೊತೆಗೆ ಖಾರ ಬುಂದಿ ರೆಡಿಯಾಗಿದೆ. ಈ ರೀತಿ ಖಾರ ಬುಂದಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.